ವೇದ ತುಂಬ ದಿನದಿಂದ ಇಡ್ಲಿ ಕೇಳ್ತಿದ್ಲು. ಫೈನಲಿ ಕಾಶಿದಲ್ಲಿ ಲಾಸ್ಟ್ ಡೇ ಇಡ್ಲಿ ಮಾಡಿದ್ದಾರೆ. ಜಿತಿ ಬಿರ್ಲಾ ಮಂದಿರಕ್ಕೆ ಬಂದಿದ್ದಾಳೆ. ಜಿತಿ ಬಿರ್ಲಾ ಮಂದಿರ್ ಬಂದಿದ್ದೀವಿ. ಕಾಶಿ ಸೆಕೆಂಡ್ ಟೆಂಪಲ್. ನೈಸ್ ಡೇ ಅಂತೆ. ಬಿರ್ಲಾ ಮಂದಿರ್ ನೋಡ್ಕೊಂಡು ಔಟ್ಸೈಡ್ ಬಂದಾಗ ನಮ್ಮ ಕಣ್ಣಿಗೆ ಕಾಣಿಸಿದೆ ಈ ಪೇಂಟಿಂಗ್ಸ್. ಇಲ್ಲಿ ಪೇಂಟಿಂಗ್ ಎಕ್ಸಿಬಿಷನ್ ನಡೀತಾ ಇತ್ತು. ಸೊ ನಾವು ಅಲ್ಲಿ ಹೋಗಿ ಪೇಂಟಿಂಗ್ಸ್ ಎಲ್ಲ ನೋಡ್ಕೊಂಡ್ವಿ. ಆ್ಯಕ್ಚುಲಿ ಇದು ನೋಡೋದಕ್ಕೆ ಪೇಂಟಿಂಗ್ ಥರನೇ ಇಲ್ಲ, ಫೋಟೋಗ್ರಫಿ ಮಾಡಿರೋ ಥರ ಇದೆ. ಬಟ್ ಇದು ಹ್ಯಾಂಡ್ಮೇಡ್ ಪೇಂಟಿಂಗ್. ಇದೆಲ್ಲ ನೋಡ್ಕೊಂಡ್ವಿ. ಎಲ್ಲನೂ ಕಾಶಿ ಇದೆ ಪೇಂಟಿಂಗ್ಸು. ಗಾಡ್ಸ್, ಬೋಟಿಂಗ್ ಮತ್ತು ಶಿವ ಅದೇ ಪೇಂಟಿಂಗ್ ಇತ್ತು. ಎಲ್ಲ ನೋಡ್ಕೊಂಡ್ವಿ. ಸಖತ್ತಾಗಿತ್ತು ಪೇಂಟಿಂಗ್ಸ್ ಮಾತ್ರ. ಎಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ಎರಡು ಪೆನ್ ತಗೊಂಡಿದ್ದಾಳೆ, ಐಸ್ ಕ್ರೀಮ್ ಪೆನ್ನು. ಖುಷಿ ಆಗ್ಬಿಟ್ಟಿದ್ದಾಳೆ. ಯಾರು ಇಸ್ಕೊಟ್ಟಿದ್ದು ಜಿತಿ? ನಿಮ್ಮ ಮಮ್ಮಿನಾ? ಫೈನಲಿ ಗೈಸ್, ಇಟ್ಸ್ ದ ಎಂಡ್ ಆಫ್ ಅವರ್ ಜರ್ನಿ. ಮಾರ್ನಿಂಗಿಂದ ಕಾಲಭೈರವ ಟೆಂಪಲ್, ವಿಶಾಲಾಕ್ಷಿ ದೇವಿ ಟೆಂಪಲ್, ಬಿರ್ಲಾ ಮಂದಿರ್ ಮತ್ತು ದುರ್ಗಾ ಮಂದಿರ್ ನೋಡಿಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಲಂಚ್ ಮಾಡಿಕೊಂಡು ನಾವು ಬಂದಿದ್ದೆ ಏರ್ಪೋರ್ಟ್ ಕಡೆಗೆ. ಯಾಕಂದರೆ ಇಟ್ಸ್ ದ ಎಂಡ್ ಆಫ್ ದ ಜರ್ನಿ. 7 days ಜರ್ನಿ ಹೆಂಗೆ ಮುಗೀತು ಅಂತಲೇ ಗೊತ್ತಿಲ್ಲ. ಬಟ್ 7 days ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇವಳಂತೂ ಫುಲ್ಲು ಎಂಜಾಯ್ ಮಾಡಿದ್ಲು. ಮತ್ತು ನಾವು ಏರ್ಪೋರ್ಟಿಗೆ ಬಂದ್ವಿ. 7:45 ಫ್ಲೈಟ್ ಇತ್ತು. ನಾವು ಈವ್ನಿಂಗ್ ಅಷ್ಟರಲ್ಲಿ ಏರ್ಪೋರ್ಟಿಗೆ ಬಂದು ಲಗೇಜಸ್ ಎಲ್ಲ ಚೆಕ್-ಇನ್ ಆಗಿ ಇನ್ನೂ ಟೈಮ್ ಇದೆ ಅಂತ ಅಲ್ಲೇ ಸ್ನ್ಯಾಕ್ಸ್ ತಿನ್ಕೊಂಡ್ವಿ. ಫೈನಲಿ ನಮ್ಮ ಫ್ಲೈಟು 7:50ಗೆ ಟೇಕ್ ಆಫ್ ಆಯಿತು. ಸ್ಯಾಡ್ ನ್ಯೂಸ್ ಏನು ಅಂದರೆ ಗಾಯ್ಸ್, ಹೋಗೋವಾಗ ಎಲ್ಲ ಜೊತೇಲಿ ಕೂತ್ಕೊಂಡೆ ಜರ್ನಿ ಮಾಡಿದ್ವಿ, ಪಕ್ಕನೇ ಕೂತ್ಕೊಂಡಿದ್ವಿ. ಬಟ್ ರಿಟರ್ನ್ ಫ್ಲೈಟಲ್ಲಿ ಯಾರೂ ಪಕ್ಕದಲ್ಲಿ ಕೂತಿಲ್ಲ. ಯಾಕಂದರೆ ಸೀಟ್ಸ್ ಎಲ್ಲ ಡಿಫ್ರೆಂಟ್ ಪ್ಲೇಸಸಲ್ಲಿತ್ತು. ಸೊ ನನಗಂತೂ ವಿಂಡೋ ಸೀಟ್ ಸಿಕ್ಕಿತ್ತು. ಬಟ್ ಸ್ಯಾಡ್ ನ್ಯೂಸ್ ಏನು ಅಂದರೆ ದೀಕ್ಷಾ ನನ್ನ ಜೊತೆ ಇದ್ದಿಲ್ಲ. ಫೈನಲಿ ಹೆಂಗೋ ನಿದ್ದೆ ಮಾಡಿ ಎದ್ದಾಗ ನೋಡಿದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ರೀಚ್ ಆಗಿದ್ವಿ. ನಾವು ರೀಚ್ ಆಗಿದ್ದೆ ಟರ್ಮಿನಲ್ 2. ಅಲ್ಲಿ ವ್ಯೂಸ್ ಎಲ್ಲ ನೋಡಿಕೊಂಡು ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ಮನೆ ಕಡೆ ಬಂದ್ವಿ.